ಪೋರ್ಟರ್ಗೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಆಟೋಗೆ ಪೋರ್ಟರ್ ಸ್ಟಿಕ್ಕರ್ ಅನ್ನು ಅಂಟಿಸಿ ಪ್ಯಾಸೆಂಜರ್ನ ಹಾಕ್ತಾರೆ. ಇದು ಅತ್ಯಂತ ಅಪಾಯಕಾರಿ ಅಂತ ನಮಗೆ ಬಹಳಷ್ಟು ದೂರು ಬಂದಿದೆ. ಈ ನಿಟ್ಟಿನಲ್ಲಿ RTO ಕಮಿಷನರ್ಗೆ ಸೂಚನೆ ಕೂಡ ಕೊಟ್ಟಿದ್ದೇನೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮೀಟಿಂಗ್ ಕರೆದು ಅಕ್ರಮ ಪೋರ್ಟರ್ಗೆ ಕಡಿವಾಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅನಧಿಕೃತ ಆ್ಯಪ್ಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ಆಗ್ರಹ ಹೆಚ್ಚಾಗಿದೆ. ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಕೂಡ ಬಂದಿದೆ. ಸೈಬರ್ ಕ್ರೈಮ್ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಕೂಡ ದೂರು ದಾಖಲಾಗಿದೆ. ಒಟ್ಟಾರೆ ನೋಡಿ, ಪೋರ್ಟರ್ ಸಂಬಂಧ ಕಳೆದ 3-4 ದಿವಸಗಳಿಂದ ಚರ್ಚೆ ಅನ್ನೋದು ಹೆಚ್ಚಾಗಿತ್ತು. ಈಗ ರಾಮಲಿಂಗಾರೆಡ್ಡಿ ಅವರು ಮಾತಾಡೋದನ್ನು ನೀವು ಗಮನಿಸಬಹುದು. ಈಗ ಆಟೋಗಳಿಗೆ ಪೋರ್ಟರ್ ಸ್ಟಿಕ್ಕರ್ ಅಂಟಿಸಿ ಅದರಲ್ಲಿ ಪ್ಯಾಸೆಂಜರ್ನ ತುಂಬಿಡ್ತಾರೆ. ಇದು ಅತ್ಯಂತ ಅಪಾಯಕಾರಿ ಅನ್ನುವಂಥ ನಿಟ್ಟಿನಲ್ಲಿ ದೂರು ಕೂಡ ಬಂದಿದೆ. ಕ್ರಮಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಅಂತ ಸಚಿವರು ತಿಳಿಸಿದ್ದಾರೆ. ಶರ್ಮಾ ಅವರು ಬಂದಿದ್ರು. ಈ ಪೋರ್ಟರ್ ಅಂತ ಒಂದು ವೇದಿಕೆ ಮಾಡಿಕೊಂಡು ಅದನ್ನ ಈ ಗೂಡ್ಸ್ ವೆಹಿಕಲ್ಸ್ಗೆ ಅವ್ರಿಗೆ ಪೋರ್ಟರ್ ಈ ಓಲಾ ಉಬರ್ ತರ ಮಾಡ್ಕೊಂಡಿದ್ದಾರೆ. ಅದನ್ನ ಅವರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ನಾನು ಮುಂದಿನ ವಾರದಲ್ಲಿ ಒಂದು ಮೀಟಿಂಗು ಅಡಿಷನಲ್ ಕಮಿಷನರ್ ಟ್ರಾನ್ಸ್ಪೋರ್ಟ್ ಅಡಿಷನಲ್ ಕಮಿಷನರ್ ಟ್ರಾಫಿಕ್ ಕಾರ್ತಿಕ್ ರೆಡ್ಡಿ ಅವ್ರದ್ದು ಕರೆದಿದ್ದೀನಿ. ಆಮೇಲೆ ಜಂಟಿಯಾಗಿ ಮಾತಾಡಿ ಆಮೇಲೆ ಆಟೋಗಳ ಮೇಲೆ ಪೋರ್ಟರ್ ಅಂತ ಹಾಕೊಂಡು ಗೂಡ್ಸ್ ಎಲ್ಲ ಮೇಲ್ಗಡೆ ಟಾಪ್ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ತಪ್ಪು. ಅದನ್ನು ಅವರೆಲ್ಲ ಕೂಡ ನಾನು ಗಮನಕ್ಕೆ ತಂದರು. ಅದಕ್ಕೆ ನಾನು ಮುಂದಿನ ವಾರ ಇಲ್ಲ, ಈ ವಾರದಲ್ಲೇ ಶುಕ್ರವಾರ ಅಥವಾ ಶನಿವಾರ ಒಂದು ಮೀಟಿಂಗ್ ಕರಿತೀನಿ. ಕರೆದ್ಬಿಟ್ಟು ಆಕ್ಷನ್ ತಗೊಂಡು ಶುಕ್ರವಾರ ಅಥವಾ ಶನಿವಾರ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದೀನಿ. ಶರ್ಮಾ ಅವರು ಬಂದಿದ್ರು. ಈ ಪೋರ್ಟರ್ ಅಂತ ಒಂದು ವೇದಿಕೆ ಮಾಡಿಕೊಂಡು ಅದನ್ನ ಈ ಗೂಡ್ಸ್ ವೆಹಿಕಲ್ಸ್ಗೆ ಅವ್ರಿಗೆ ಪೋರ್ಟರ್ ಈ ಓಲಾ ಉಬರ್ ತರ ಮಾಡ್ಕೊಂಡಿದ್ದಾರೆ. ಅದನ್ನ ಅವರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ನಾನು ಮುಂದಿನ ವಾರದಲ್ಲಿ ಒಂದು ಮೀಟಿಂಗು ಅಡಿಷನಲ್ ಕಮಿಷನರ್ ಟ್ರಾನ್ಸ್ಪೋರ್ಟ್ ಅಡಿಷನಲ್ ಕಮಿಷನರ್ ಟ್ರಾಫಿಕ್ ಕಾರ್ತಿಕ್ ರೆಡ್ಡಿ ಅವರು